ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಭೇಟಿ ನೀಡಿದರು. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರತಕ್ಕಂಥ ಭವ್ಯವಾದ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಯಲ್ಲಿ ಭಾಗಿಯಾಗಿದ್ರು ನರೇಂದ್ರ ಮೋದಿ. ಅದಾದ ನಂತರದಲ್ಲಿ ದರ್ಶನ ಪಡ್ಕೊಳ್ಳಿಕ್ಕೆ ಅಂತ ಹೇಳಿ ಅಯೋಧ್ಯೆಗೆ ಹೋಗಿರಲಿಲ್ಲ. ಇನ್ಫ್ಯಾಕ್ಟ್ ರಾಮನವಮಿ ದಿನ ಮೋದಿ ಹೋಗಬಹುದು ಅಯೋಧ್ಯೆಗೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದರಿಂದಾಗಿ ಅವ್ರು ಹೋಗಿರಲಿಲ್ಲ. ಬದಲಾಗಿ ಇವತ್ತು ಚುನಾವಣಾ ಕ್ಯಾಂಪೇನ್ ರೋಡ್ ಶೋ ಇತ್ತು. ಆದರೆ ಆ ರೋಡ್ ಶೋಗೆ ಮುನ್ನ ರಾಮಲಲ್ಲನ ದರ್ಶನವನ್ನ ಪಡೆದುಕೊಂಡ್ರು ನರೇಂದ್ರ ಮೋದಿ. ಭರ್ಜರಿ ಮತ ಶಿಕಾರಿಯನ್ನು ಮುಂದುವರೆಸಿದ್ದಾರೆ, ರೋಡ್ ಶೋ ನಡೆಸಿದ್ದಾರೆ. ಅದೆಲ್ಲದಕ್ಕೂ ಮುಂಚೆ ರಾಮ ಮಂದಿರಕ್ಕೆ ಭೇಟಿ ನೀಡಿದ್ರು, ಬಾಲರಾಮನ ದರ್ಶನ ಪಡೆದ್ರು, ವಿಶೇಷ ಆರತಿಯನ್ನ ನೆರವೇರಿಸಿದ್ರು, ದೀರ್ಘದಂಡ ನಮಸ್ಕಾರವನ್ನ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಅದಾದ ನಂತರದಲ್ಲಿ ತೆರೆದ ವಾಹನದಲ್ಲಿ ರೋಡ್ ಶೋವನ್ನು ಆರಂಭ ಮಾಡಿದ್ರು. ಸುಗ್ರೀವ್ ಖಿಲಾದಿಂದ ಅಂದರೆ ಈ ಅಯೋಧ್ಯೆಯ ರಾಮ ಮಂದಿರದ ಮುಖ್ಯ ದ್ವಾರದಿಂದ ಲತಾ ಮಂಗೇಶ್ಕರ್ ಚೌಕ್ವರೆಗೆ 2 ಕಿಲೋಮೀಟರ್ ಉದ್ದದ ರೋಡ್ ಶೋ ನಡೆಸಿದ್ರು. ರಸ್ತೆಯ ಇಕ್ಕೆಲಗಳಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಇದು ರೋಡ್ ಶೋ. ರಾಮಪಥ ಅಂತ ಹೇಳಿ ರಸ್ತೆಯ ಹೆಸರು. ರಾಮ ಮಂದಿರದ ಮುಖ್ಯ ಮಂದಿರದ ಗೇಟ್ನಿಂದ ಸುಗ್ರೀವ್ ಖಿಲಾ ಅಂತ ಹೇಳಿ ಆ ದ್ವಾರದ ಹೆಸರು. ಅಲ್ಲಿಂದ ಲತಾ ಮಂಗೇಶ್ಕರ್ ಚೌಕ್ವರೆಗೂ ಸರಿಸುಮಾರು 1.86 ಕಿಲೋಮೀಟರ್ ಅಂತ ಹೇಳ್ತಾರೆ. 2 ಕಿಲೋಮೀಟರ್ ಸರಾಸರಿ ರೋಡ್ ಶೋವನ್ನು ನಡೆಸಿದ್ರು ನರೇಂದ್ರ ಮೋದಿ. ಫೈಜಾಬಾದ್ನ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ ನರೇಂದ್ರ ಮೋದಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೋದಿ ಅವರು ಅಯೋಧ್ಯೆಗೆ ಭೇಟಿ ನೀಡಿದರು. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರತಕ್ಕಂಥ ಭವ್ಯವಾದ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಯಲ್ಲಿ ಭಾಗಿಯಾಗಿದ್ರು ನರೇಂದ್ರ ಮೋದಿ. ಅದಾದ ನಂತರದಲ್ಲಿ ದರ್ಶನ ಪಡ್ಕೊಳ್ಳಿಕ್ಕೆ ಅಂತ ಹೇಳಿ ಅಯೋಧ್ಯೆಗೆ ಹೋಗಿರಲಿಲ್ಲ. ಇನ್ಫ್ಯಾಕ್ಟ್ ರಾಮನವಮಿ ದಿನ ಮೋದಿ ಹೋಗಬಹುದು ಅಯೋಧ್ಯೆಗೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದರಿಂದಾಗಿ ಅವ್ರು ಹೋಗಿರಲಿಲ್ಲ. ಬದಲಾಗಿ ಇವತ್ತು ಚುನಾವಣಾ ಕ್ಯಾಂಪೇನ್ ರೋಡ್ ಶೋ ಇತ್ತು. ಆದರೆ ಆ ರೋಡ್ ಶೋಗೆ ಮುನ್ನ ರಾಮಲಲ್ಲನ ದರ್ಶನವನ್ನ ಪಡೆದುಕೊಂಡ್ರು ನರೇಂದ್ರ ಮೋದಿ. ಭರ್ಜರಿ ಮತ ಶಿಕಾರಿಯನ್ನು ಮುಂದುವರೆಸಿದ್ದಾರೆ, ರೋಡ್ ಶೋ ನಡೆಸಿದ್ದಾರೆ. ಅದೆಲ್ಲದಕ್ಕೂ ಮುಂಚೆ ರಾಮ ಮಂದಿರಕ್ಕೆ ಭೇಟಿ ನೀಡಿದ್ರು, ಬಾಲರಾಮನ ದರ್ಶನ ಪಡೆದ್ರು, ವಿಶೇಷ ಆರತಿಯನ್ನ ನೆರವೇರಿಸಿದ್ರು, ದೀರ್ಘದಂಡ ನಮಸ್ಕಾರವನ್ನ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಅದಾದ ನಂತರದಲ್ಲಿ ತೆರೆದ ವಾಹನದಲ್ಲಿ ರೋಡ್ ಶೋವನ್ನು ಆರಂಭ ಮಾಡಿದ್ರು. ಸುಗ್ರೀವ್ ಖಿಲಾದಿಂದ ಅಂದರೆ ಈ ಅಯೋಧ್ಯೆಯ ರಾಮ ಮಂದಿರದ ಮುಖ್ಯ ದ್ವಾರದಿಂದ ಲತಾ ಮಂಗೇಶ್ಕರ್ ಚೌಕ್ವರೆಗೆ 2 ಕಿಲೋಮೀಟರ್ ಉದ್ದದ ರೋಡ್ ಶೋ ನಡೆಸಿದ್ರು. ರಸ್ತೆಯ ಇಕ್ಕೆಲಗಳಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಇದು ರೋಡ್ ಶೋ. ರಾಮಪಥ ಅಂತ ಹೇಳಿ ರಸ್ತೆಯ ಹೆಸರು. ರಾಮ ಮಂದಿರದ ಮುಖ್ಯ ಮಂದಿರದ ಗೇಟ್ನಿಂದ ಸುಗ್ರೀವ್ ಖಿಲಾ ಅಂತ ಹೇಳಿ ಆ ದ್ವಾರದ ಹೆಸರು. ಅಲ್ಲಿಂದ ಲತಾ ಮಂಗೇಶ್ಕರ್ ಚೌಕ್ವರೆಗೂ ಸರಿಸುಮಾರು 1.86 ಕಿಲೋಮೀಟರ್ ಅಂತ ಹೇಳ್ತಾರೆ. 2 ಕಿಲೋಮೀಟರ್ ಸರಾಸರಿ ರೋಡ್ ಶೋವನ್ನು ನಡೆಸಿದ್ರು ನರೇಂದ್ರ ಮೋದಿ. ಫೈಜಾಬಾದ್ನ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ ನರೇಂದ್ರ ಮೋದಿ.